ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಗೆನುಡೆಯ ಅನಂತಾನಂತ ಪ್ರಣಾಮಗಳು. ಮಾರ್ಹಳಿ ಮಾಸದ 11ನೇ ಶುಭ ದಿನಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರಾನುಸಂಧಾನ ಮಾಡೋಣ ಬನ್ನಿ. கற்றுக்கரவை கணங்கள் பல கறந்து சிற்றார் திருளழிய சென்று செருச்செய்யும் குத்தமுன்னில்லாத கோவலர்தம் போர்க்கொடியே புத்திரவல்குல் புனமையிலே போதராய் சுத்தத்த தோழிமார் எல்லாரும் வந்து நின்முத்தம் புகந்து முகில்வண்ணன் பேர் பாடா சித்தாதே பேசாதே செல்வப்பெண்டாட்டி நீ ಎತ್ತುಕ್ಕುರಂಗುಂ பொருளேலோர் ಎಂಬಾವಾಯ್. ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ. ಕರೆಯದಿಹ ಬಹುಸಂಖ್ಯೆ ಗೋವಿನೊಳು ನೊರೆವಾಲ ಕರೆಯುತ್ತಾ ಶತ್ರುಗಳ ದಂಡಯಾತ್ರೆಯಗೈದು ಕೊರಗಿಸುವ ದುಷ್ಕೃತ್ಯ ಕರೆದಿಗಹ ಗೋಪಾಲವಂಶದ ಹೊಂಬಳ್ಳಿಯೇ ಉರಗಗಾತ್ರನ ನಿತಂಬ ವನಮಯೂರಿಯ ಗರಿಯ ಪರಿಯಕೇಶಿಯೇ ಬಾರೇ ಸುತ್ತಲಿಹ ಗೆಳತಿಯರು ಹರಿನಾಮ ಜಪಿಸಿಹರು ಹಿತ್ತಳೆಡೆ ನೀನಿಂತು ನಿದ್ರಿಸಿಹ ಪರಿಯಪೇಳವು ತುಲ್ಯಶೀಲಾ ವಯೋವೃತ್ತಾಂ ತುಲ್ಯಾಭಿಜನ ಲಕ್ಷಣಾಂ ರಾಘವೋರ್ಹತಿ ವೈದೇಹೀಂ ತಂಶೇಯಂ ಅಸಿತೇಕ್ಷಣ. ಸೀತಾದೇವಿಯನ್ನು ಹನುಮಂತನು ಅಶೋಕವನದಲ್ಲಿ ಮೊದಮೊದಲು ಕಂಡು ನಮಸ್ಕರಿಸಿದಾಗ ಈಕೆ ರಾಮನಿಗೆ ಎಲ್ಲ ವಿಧದಲ್ಲೂ ಸಾಮ್ಯತೆ ಅದಾಗಿ ಸಮಾನತೆಯನ್ನು ಹೊಂದಿದವಳಾಗಿದ್ದಾಳೆ ಎಂದು ಕೊಂಡಾಡಿದ್ದಾನೆ. ವಿವಾಹವಾಗಲಿ ಎಲ್ಲಿ ಸಾಮ್ಯತೆ ಇದೆಯೋ ಅಲ್ಲಿ ನಡೆದಾಗ ರಸಮಯವಾಗಿರುತ್ತದೆ ಎನ್ನುತ್ತಾರೆ ಹಿರಿಯರು. ಶೀಲ, ವೃತ್ತ, ವಯಸ್ಸು, ಕುಲ, ರಾಜಲಕ್ಷಣ ಎಂದು ಎಲ್ಲ ವಿಧದಲ್ಲಿಯೂ ಸಾಮ್ಯತೆಯೂ ಇರಬಹುದಾದರೂ ಅಸಿತೇಕ್ಷಣ ಅದಾಗಿ ಕರುಣೆಯೇ ತುಂಬಿದ ಅಂದದ ಕಂಗಳ ಒಡತೆಯಾದ ವೈದೇಹಿ ಎಂದು ಕರೆಯಲ್ಪಡುವ ಸೀತಾದೇವಿ ರಾಮನಿಗಿಂತ ಹಿರಿಮೆಯನ್ನು ಹೊಂದಿದ್ದಾಳೆ ಎಂದು ಆಂಜನೇಯನು ಸೀತೆಯ ಕಣ್ಣಿನ ಸೌಂದರ್ಯವನ್ನು ಹೊಗಳುತ್ತಾನೆ. ಹಾಗೆಯೇ ಮಿಕ್ಕ ವಿಷಯದಲ್ಲಿ ಸಾಮ್ಯತೆ ಇರಬಹುದಾದರೂ ಸ್ವಭಾವದಲ್ಲಿ ಸಾಮ್ಯತೆ ಎನ್ನುವುದು ಅತಿ ವಿರಳ. ರಾಮನು ಮಿತ್ರಭಾವೇನ ಸಂಪ್ರಾಪ್ತಂ ಎಂದೂ ಸೀತೆಯು ಮಿತ್ರಮಾಪಾಯುಧಂ ಕರ್ತುಂ ರಾಮಃ ಎಂದು ರಾವಣನಿಗೆ ಒಂದೇ ರೀತಿಯಾಗಿ ಉಪದೇಶಿಸಿದ್ದಾರೆ. ಹೀಗೆ ರಾಮ ಸೀತೆಯರ ಜೋಡಿಯು ಪರಿಪೂರ್ಣ ಸಾಮ್ಯತೆಯನ್ನು ಹೊಂದಿದ್ದು ಇವರಿಬ್ಬರ ಜೋಡಿಯು ಲೋಕಪ್ರಸಿದ್ಧವಾದದ್ದು. ಇದೇ ರೀತಿ ಎಲ್ಲ ವಿಧದಲ್ಲೂ ಕೃಷ್ಣನೊಂದಿಗೆ ಸಾಮ್ಯತೆಯನ್ನು ಹೊಂದಿದ್ದ ಒಬ್ಬ ಗೋಪಿಕೆಯನ್ನು ಈ ಪಾಶುರದಲ್ಲಿ ಎಬ್ಬಿಸ ಹೊರಟಿದ್ದಾಳೆ ತನ್ನ ಸಖಿಯರೊಡಗೂಡಿ ಗೋದೆ. ಕತ್ತಕ್ಕರವೈ ಕಣಂಗಳ್ ಪಲಕರಂದು ಸದಾ ಪಶ್ಯಂತಿ ಸೂರಯ ಎನ್ನುವಂತೆ ಸದಾ ಭಗವಂತನನ್ನು ಸೇವಿಸಿಕೊಂಡಿರುವುದರಿಂದಲೇ ನಿತ್ಯ ಸೂರಿಗಳು 25 ವಯಸ್ಸಿನ ಯುವಕರಂತೆಯೇ ಇರುವರು ಎನ್ನುತ್ತದೆ ಶ್ರುತಿ. ಹಾಗೆಯೇ ಸದಾ ಕೃಷ್ಣನ ಕರಸ್ಪರ್ಶದಿಂದ ಅಲ್ಲಿದ್ದ ಎಲ್ಲ ವಯಸ್ಸಿನ ಗೋವುಗಳು ಚೊಚ್ಚಲ ಕರುಗಳನ್ನು ಈದ ಎಳೆಯ ಹಸುಗಳಂತೆ ಕುಣಿದು ಕುಪ್ಪಳಿಸುತ್ತಿದ್ದವು. ದಶರಥ ಮಹಾರಾಜನು 60,000 ವರ್ಷದವನಾಗಿದ್ದಾಗಿಯೂ ಶ್ರೀರಾಮನ ಜನ್ಮದಿಂದ ಮತ್ತೆ ಯುವಕನಂತೆಯೇ ಆಗಿದ್ದೇನೆ ಎಂದು ಹೇಳುವಂತೆ ಇಲ್ಲಿಯ ಹಸುಗಳು ಮತ್ತೆ ಎಳೆಯ ಹಸುಗಳಂತೆಯೇ ಯೌವನದಿಂದ ಕುಪ್ಪಳಿಸುತ್ತಿವೆ ಎಂದು ರಸಮಯವಾಗಿ ವರ್ಣಿಸುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಅಂತಹ ಒಂದು ಹಸುಗಳ ಕೂಟಕ್ಕೆ ಒಡೆಯನಾಗಿ ಅಷ್ಟೂ ಹಸುಗಳು ಸಮೃದ್ಧವಾಗಿ ನೀಡುವ ಹಾಲನ್ನು ತಾನೊಬ್ಬನೇ ಕರೆದು ತನ್ನ ಕುಲಧರ್ಮವನ್ನು ಬಿಡದೇ ಮಾಡುವ ಒಬ್ಬ ಗೋಪಾಲನು. ಶೆಟ್ರಾರ್ತಿರಳಿಯ ಶೆಂಡ್ರು ಶೆರುಚ್ಚೆಯ್ಯುಂ ಕೃಷ್ಣನ ಪ್ರೀತಿಯನ್ನು ಸಹಿಸದವರ ಕೊಬ್ಬನ್ನು ಇಳಿಸುವವನು. ಶತ್ರುಗಳಿಂದ ರಕ್ಷಿಸಿ ಪ್ರಜೆಗಳಿಗೆ ರಕ್ಷಣೆ ಕೊಡಬೇಕಾದ ರಾಜರೇ ಕಂಸಾದಿಗಳಂತೆ ಪರಮ ನೀಚ ಪ್ರಜಾಶತ್ರುವಾದಲ್ಲಿ ಅಂತಹ ಶತ್ರುಗಳನ್ನು ನಿಗ್ರಹಿಸುವುದು ಧರ್ಮವೇ ಆಗಿದೆ. ಈ ರೀತಿ ತಮ್ಮ ಕರ್ಮವನ್ನು ಬಿಡದೇ ಮಾಡುವ ಗೋಪಾಲರು. ಕುಟ್ರಮುನ್ನಿಲ್ಲಾದ ಕೋವಲರ್ಧಂ ಪೊರ್ಕೊಡಿಯೇ ಈ ರೀತಿ
ಕರ್ಮಫಲವನ್ನು ಅಪೇಕ್ಷಿಸದೆ ಕರ್ಮವನ್ನು ಮಾಡುವುದೇ ಪ್ರಯೋಜನವೆನ್ನುವ ಭಾವದೊಂದಿಗೆ ಕರ್ಮವನ್ನು ಮಾಡುವ ದೋಷವೇ ಇಲ್ಲದ ಗೋಪಾಲರ ಕುಲದ ಒಬ್ಬಳೇ ಹೆಣ್ಣು ಮಗಳೇ, ಹೊನ್ನಿನ ಬಳ್ಳಿಯಂತೆ ಅತ್ಯಂತ ಸ್ಮೃಹಳೀಯಳೇ, ರೂಪಗುಣವುಳ್ಳವಳೇ ಎಂದು ಕರೆಯುತ್ತಾರೆ. ಪೊರ್ಕೊಡಿಯೇ, ಶೌರ್ಯಬಲೈಶ್ವರ್ಯಾದಿ ಕಲ್ಯಾಣಗುಣ ಪರಿಪೂರ್ಣ ಪ್ರಾಕೃತಹೇಯ ಗಂಧರಹಿತನಾದ ಶ್ರೀಕೃಷ್ಣನ ಸಂಶ್ಲೇಷಕ್ಕೆ ವಯಸ್ಸು, ರೂಪ, ಗುಣ, ಅಭಿಜಾತ್ಯಗಳಿಂದಲೂ ಸ್ವರೂಪಯೋಗ್ಯತೆಯುಳ್ಳವಳೇ. ಪುತ್ರವಲವುಲ್ ಪುನಮೈಲೇ ಪೋದರಾಯ್, ಹುತ್ತದಿಂದ ಹೊರಟ ಸರ್ಪದಂತೆ ಅತಿವೇಗವಾಗಿ ಬರಬೇಕು. ಮೇಘವನ್ನು ಕಂಡ ವನಮಯೂರದ ಹಾಗೆ ಅಲಖಾಬಾರದ ಸೌಂದರ್ಯದಿಂದ ಕೂಡಿ ಸಕೌತುಕ ನರ್ತನದೊಂದಿಗೆ ಬಂದು ಎಲ್ಲರನ್ನೂ ಆಕರ್ಷಣೆಯಿಂದ ಸೆಳೆದು ನಿನ್ನನ್ನೇ ನಾವೆಲ್ಲ ಅನುಸರಿಸಿ ಬರುವಂತೆ ನಡೆದು ಬಾ ಎಂದು ಅವಳ ಒಳ ಹೊರ ಸೌಂದರ್ಯವನ್ನು ವರ್ಣಿಸುತ್ತಿದ್ದಾರೆ. ಭಾಗವತರ ಗುಣಗಾನ ಮಾಡುವುದೇ ನಿಜವಾದ ಶ್ರೀವೈಷ್ಣವ ಲಕ್ಷಣ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸುತ್ತಿದ್ದಾಳೆ ಗೋದೆ. சுத்தத்து தோழிமார் எல்லாரும் வந்து ನಿನ್ ಮುತ್ತಂ ಪುಗಂದು, ನಿನ್ನ ಪ್ರಾಣಸಖಿಯರೆಲ್ಲರೂ ಬಂದು ನಿನ್ನ ಮನೆಯ ಆವರಣದಲ್ಲಿ ಸುತ್ತಲೂ ನಿನಗಾಗಿ ಕಾದು ನಿಂತು ಮುಗಿಲ್ವಣ್ಣನ್ ಪೇರ್ಪಾಡ, ಮೇಘವರ್ಣನೂ ಮಹಾಬಾಹುವೂ ಆದ ಶ್ರೀಕೃಷ್ಣ ನಾಮಗಳನ್ನು ಸಂಕೀರ್ತನೆ ಮಾಡುತ್ತಿದ್ದರೂ ಶಿತ್ತಾದೆ ಪೇಶಾದೆ ಶೆಲ್ವಪ್ಪೆಂಡಾಟ್ಟಿ, ಶೆಲ್ವಂ ಅದಾಗಿ ಐಶ್ವರ್ಯ, ಕೃಷ್ಣಾನುಭವವೆಂಬ ಐಶ್ವರ್ಯಕ್ಕೆ ಪೆಂಡಾಟ್ಟಿ ಒಡತಿಯಾಗಿರುವ ಶ್ರೀ ಕೃಷ್ಣವಲ್ಲಭೆಯಾದ ನೀನು ನಮ್ಮ ಆರ್ತಧ್ವನಿಯೂ ಕೇಳಿಯೂ ಕೇಳದಂತೆ ಸ್ವಲ್ಪವೂ ಅಲುಗಾಡದೆ ಬಾಯಿ ತೆರೆದು ಒಂದು ಮಾತೂ ಆಡದೆ ನೀ ಎತ್ತು ಕೊರಂಗುಂ ಪೊರುಳ್, ನೀನು ಈ ರೀತಿಯಾಗಿ ಮಲಗಿರುವುದರಲ್ಲಿ ನಿನಗೇನು ಪ್ರಯೋಜನ ಸಿಕ್ಕಿತು? ನಮ್ಮೊಡಗೂಡಿ ಕೃಷ್ಣಾನುಭವವನ್ನು ಮಾಡಲು ಬರಲೊಲ್ಲೆಯಾ ಎಂದು ಕೇಳಿದಾಗ ಇಷ್ಟಾದರೂ ತಾನು ಮಲಗಿರುವುದು ಸ್ವರೂಪ ವಿರೋಧವಾಗುವುದು ಎಂದೆನಿಸಿ ಆ ಗೋಪಿಕೆ ಸರಸರನೆ ನಡೆದು ಬಂದು ಇವರ ಜೊತೆಗೂಡುತ್ತಾಳೆ. ವಿಶೇಷಾರ್ಥ: ಹೇಗೆ ಶ್ರೀಕೃಷ್ಣನ ಕರಸ್ಪರ್ಶದಿಂದ ಎಲ್ಲ ವಯಸ್ಸಿನ ಗೋವುಗಳು ಚೊಚ್ಚಲ ಕರುಗಳನ್ನು ಈದ ಎಳೆಯ ಹಸುಗಳಂತೆ ಕುಣಿದು ಕುಪ್ಪಳಿಸುತ್ತಿದ್ದವೋ ಹಾಗೆಯೇ ಶ್ರೀಕೃಷ್ಣ ಪ್ರೇಮದಲ್ಲೇ ಸದಾ ತಲ್ಲೀನರಾಗಿದ್ದ ಒಂದಿಷ್ಟೂ ದೋಷವಿಲ್ಲದ ಹಸುವಿನಂತೆ ನಿಸ್ವಾರ್ಥ ಹೃದಯವನ್ನು ಹೊಂದಿದ ಆಳ್ವಾರ್ಗಳು ಅನುಗ್ರಹಿಸಿದ ಶ್ರೀಸೂಕ್ತಿಗಳೆಂಬ ಹಾಲನ್ನು ಕರೆಯುವ ಆಚಾರ್ಯ ಪರಂಪರೆಯಲ್ಲಿ ಪೊರ್ಕೊಡೆಯಂತೆ ಏಕೈಕ ನಾಯಕಿಯಾಗಿ ಅವತರಿಸಿದವರೇ ಆಚಾರ್ಯ ಶ್ರೀರಾಮಾನುಜರು. ಭಗವಂತನ ಹಿರಿಮೆಯನ್ನು ಸಹಿಸದವರ ಅಹಂಕಾರವನ್ನು ಇಳಿಸಿದವರು. ಅಲುಗಾಡದೆ ಭಗವಂತನ ಕುರಿತು ಬಾಯಿ ತೆರೆದು ಒಂದು ಮಾತನ್ನೂ ಆಡದೆ ಅಜ್ಞಾನವೆಂಬ ನಿದ್ರೆಗೆ ದಾಸರಾಗಿದ್ದ ಪ್ರತಿಯೊಬ್ಬ ಜೀವಾತ್ಮನನ್ನು ಎಬ್ಬಿಸಿ ಮೇಘವರ್ಣನೂ ಮಹಾಬಾಹುವೂ ಆದ ಶ್ರೀಕೃಷ್ಣನ ನಾಮಗಳನ್ನು ಸಂಕೀರ್ತನೆ ಮಾಡದೆ ನೀ ಎತ್ತು ಕುರಂಗುಂಪರುಳ್, ನೀನು ಈ ರೀತಿ ಮಲಗಿರುವುದರ ಅರ್ಥವೇನು ಎಂದು ಜೀವಾತ್ಮನ ಹೃದಯದಲ್ಲಿ ಭಗವಂತನೆನ್ನುವ ಜ್ಞಾನಜ್ಯೋತಿಯನ್ನು ಬೆಳಗಿಸಲೆಂದು ಅವತರಿಸಿದವರೇ ಜಗದಾಚಾರ್ಯರಾದ ಶ್ರೀರಾಮಾನುಜರು. ಇಂತಹ ಶ್ರೇಷ್ಠತಮ ಆಚಾರ್ಯರ ಪಾದಾರವಿಂದಗಳನ್ನು ಆಶ್ರಯಿಸಿ ಭಗವತ್ಕೃಪೆಗೆ ಪಾತ್ರರಾಗೋಣ ಎನ್ನುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತುವೆ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ ಶ್ರೀಮತೆ ಸೌಮ್ಯಜಾ ಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀರ್ ನಿತ್ಯಮಂಗಳಂ ஆண்டாள் ரங்கமன்னார் திருவடிகளே சரணம், ஆழ்வார் எம்பெருமானார் ஜீயர் திருவடிகளே சரணம், ஆச்சாரியன் திருவடிகளே சரணம், ஸ்ரீமதே ராமானுஜாய நமஹ.